ICC T20 ವರ್ಲ್ಡ್ ಕಪ್ 2026 ಇವಾಗ ಶೆಡ್ಯೂಲ್ ಕೂಡ ಅನೌನ್ಸ್ ಆಗಿದೆ. ಬಟ್ ನಾನಂತೂ ತುಂಬಾ ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಟೋಟಲ್ ಆಗಿ ಈ ಒಂದು ಟೂರ್ನಮೆಂಟ್ ಅಲ್ಲಿ 20 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ 20 ಟೀಮ್ ಅಂತ ಹೇಳಿದ್ರೆ 4 ಗ್ರೂಪ್ ಇರಲೇಬೇಕಲ್ವಾ. ಸೊ ಇಲ್ಲಿ ಗ್ರೂಪ್ ABCD ನೋಡ್ತಾ ಇದ್ದೀರಾ. ಎ ಅಲ್ಲಿ ಇಂಡಿಯಾ, ಪಾಕಿಸ್ತಾನ್, USA, ನೆದರ್ಲ್ಯಾಂಡ್, ನಮೀಬಿಯಾ ಇದೆ. ಬಿ ಅಲ್ಲಿ ಆಸ್ಟ್ರೇಲಿಯಾ, ಶ್ರೀಲಂಕಾ, ಐರ್ಲ್ಯಾಂಡ್, ಜಿಂಬಾಬ್ವೆ, ಓಮನ್ ಇದೆ. ಸಿ ಅಲ್ಲಿ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಬಾಂಗ್ಲಾದೇಶ್, ನೇಪಾಲ್, ಇಟಲಿ. ಗ್ರೂಪ್ ಡಿ ಅಲ್ಲಿ ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ್, ಕೆನಡಾ, UAE ಇದೆ. ಬಟ್ ನನಗೆ ಈ ಒಂದು 4 ಗ್ರೂಪಲ್ಲಿ ಸಿ ಮತ್ತು ಡಿ ಸ್ವಲ್ಪ ಕಾಂಪಿಟೇಷನ್ ಆಗಿರುತ್ತೆ. ಬಿಕಾಸ್ ಸಿ ಅಲ್ಲಿ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಬಾಂಗ್ಲಾದೇಶ್ ಇದ್ದಾರೆ. ಆ್ಯಂಡ್ ಡಿ ಅಲ್ಲೂ ಕೂಡ ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ್ ಇದ್ದಾರೆ. ಅಫ್ಘಾನಿಸ್ತಾನವ್ರನ್ನ ಮರೆಯೋಂಗೇ ಇಲ್ಲ, ಯಾವಾಗ ಎಲ್ಲಿ ಗುಮ್ತಾರೆ ಅಂತಲೂ ಕೂಡ ಗೊತ್ತಾಗಲ್ಲ. ಗ್ರೂಪ್ ಎ ಅಲ್ಲಿ ಇಂಡಿಯಾ ಮಾತ್ರ ಕನ್ಸಿಡರ್ ಮಾಡಬೇಕು ಮಗ. ಪಾಕಿಸ್ತಾನವ್ರು ಲೆಕ್ಕಕ್ಕೆ ಇಟ್ಕೋಬಾರ್ದು, ವಾಡ್ದು ಬಿಸಾಕಬೇಕು. ಓಮನ್ ಅವರು ಕೂಡ ಅವ್ರಿಗೆ USA ಹೊಡಿಬೇಕು, ಮತ್ತು ನೆದರ್ಲ್ಯಾಂಡು ಕೂಡ ಹೊಡೆದೇ ಸಕ್ಕತ್ತಾಗಿರುತ್ತೆ ಪಾಕಿಸ್ತಾನದವ್ರಿಗೆ. ಹೆವಿ ಹರ್ಕೋತಾ ಇದ್ದಾರೆ ಆ್ಯಕ್ಚುಲಿ. ಗ್ರೂಪ್ ಬಿ ಅಲ್ಲಿ ಆಸ್ಟ್ರೇಲಿಯಾ, ಶ್ರೀಲಂಕಾ, ಐರ್ಲ್ಯಾಂಡ್ ಇದೆ. ಬಟ್ ಐರ್ಲ್ಯಾಂಡ್ ಅವರು ಇತ್ತೀಚೆಗೆ ಸಕ್ಕತ್ತಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ಹೇಳ್ಬೋದು. ಗ್ರೂಪ್ ಬಿ ಅಲ್ಲಿ ಇದು 4 ಗ್ರೂಪ್ಗಳು. ಮತ್ತು ಈ ಒಂದು ಟೂರ್ನಮೆಂಟು ಟೋಟಲ್ ಆಗಿ 8 ವೆನ್ಯೂಯಲ್ಲಿ ಮ್ಯಾಚಸ್ ನಡೀತಾ ಇದೆ. ಶ್ರೀಲಂಕಾ ಮತ್ತು ಇಂಡಿಯಾದಲ್ಲಿ ಕೂಡ ನಡೀತಾ ಇದೆ. ಬಿಕಾಸ್ ನಿಮಗೆ ಗೊತ್ತು, ಪಾಕಿಸ್ತಾನದವರು ಇಂಡಿಯಾಗೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ಬಂದರೂ ಬರದೇ ಇದ್ರು ಯಾವ ಥರ ಲಾಸ್ ಇಲ್ಲ ನಮಗೆ, ಅವ್ರಿಗೆ ಲಾಸ್ ಇರೋದು. ಬಟ್ ಅದಕ್ಕೋಸ್ಕರ ICC ಟೂರ್ನಮೆಂಟ್ ಅಲ್ವಾ, ಓಕೆ ನಿಮ್ಮ ಕರ್ಕೊಂಡೋಗಿ ಶ್ರೀಲಂಕಾದಲ್ಲಿ ಆಗ್ತೀನಿ ಅಂತ ಹೇಳ್ಬಿಟ್ಟು ICC ಅವರು ಇದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ಚೆನ್ನೈ, ಡೆಲ್ಲಿ, ಕಲ್ಕತ್ತಾ, ಅಹಮದಾಬಾದ್ ಆ್ಯಂಡ್ ಮುಂಬೈ ನಡೀತಾ ಇದೆ. ಶ್ರೀಲಂಕಾದಲ್ಲಿ ಕ್ಯಾಂಡ್ಲಿ ಆ್ಯಂಡ್ ಕೊಲಂಬೋ ನಡೀತಾ ಇದೆ. ಇದು 8 ವೆನ್ಯೂ ಮಗ. ಬಟ್ ಪಾಕಿಸ್ತಾನದವರು ಸೆಮಿಫೈನಲ್ ಮತ್ತು ಫೈನಲ್ಗೆ ಬಂದರೆ ಅವ್ರನ್ನ ಕರ್ಕೊಂಡೋಗಿ ಶ್ರೀಲಂಕಾದಲ್ಲೇ ಆಡಿಸ್ಬೇಕು. ನನ್ನ ಮಕ್ಕಳು ಬರ್ದೇ ಇದ್ದರೆ ಅಲ್ಲಿಗೆ ಇಂಡಿಯಾದಲ್ಲೇ ಪಕ್ಕ ಸೆಮಿಫೈನಲ್ ಮತ್ತು ಫೈನಲ್ ಎಲ್ಲ ನಡೆಯುತ್ತೆ. ಅಹಮದಾಬಾದಲ್ಲಿ ಮತ್ತು ಇಂಡಿಯಾಗೆ ಟೋಟಲ್ ಆಗಿ 4 ಮ್ಯಾಚ್ ಸಿಗ್ತಾ ಇದೆ ಈ ಒಂದು ಟೂರ್ನಮೆಂಟಲ್ಲಿ, ಲೀಗ್ ಮ್ಯಾಚಸ್ಗಳು. ಅದರಲ್ಲಿ ಫಸ್ಟ್ ಮ್ಯಾಚು 7th ಫೆಬ್ರವರಿ 2026 ಮುಂಬೈಯಲ್ಲಿ ಇಂಡಿಯಾ ವರ್ಸಸ್ USA ಮ್ಯಾಚ್ ನಡೀತಾ ಇದೆ. ಬಟ್ ಈ ಒಂದು ಮ್ಯಾಚು ಇಂಡಿಯಾಗೆ ಪಕ್ಕ ಈಸಿ ಆಗಿದೆ, ಹೊಡೆದಿಸ್ತಾರೆ. ಆ್ಯಂಡ್ 12ನೇ ತಾರೀಕು ಫೆಬ್ರವರಿ ನ್ಯೂ ಡೆಲ್ಲಿ ನಡೀತಾ ಇದೆ, ಇಂಡಿಯಾ ವರ್ಸಸ್ ನಮೀಬಿಯಾ ಸೆಕೆಂಡ್ ಮ್ಯಾಚು. ಮತ್ತು ಥರ್ಡ್ ಮ್ಯಾಚು 15th ಫೆಬ್ರವರಿ ಕೊಲಂಬೋದಲ್ಲಿ ನಡೀತಾ ಇದೆ. ನಿಮಗೆ ಗೊತ್ತು, ಪಾಕಿಸ್ತಾನದವ್ರು ಬಂದಲ್ಲ, ಅದಕ್ಕೋಸ್ಕರ ಶ್ರೀಲಂಕಾದಲ್ಲಿ ಹಾಕಿದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಈ ಒಂದು ಮ್ಯಾಚಲ್ಲಿ ಇಂಡಿಯಾದವ್ರಿಗೆ ಹೊಡೆದಾಕ್ಬೇಕು ಮಗ ಹಿಡ್ಕೊಂಡು. ಇಂಡಿಯಾದವ್ರಿಗೆ ಅಂತ ಹೇಳ್ತಾ ಇದ್ದೀನಿ, ಪಾಕಿಸ್ತಾನದವ್ರಿಗೆ ಸರಿ ಹೊಡಿಬೇಕು ಇಂಡಿಯಾದವರು. ಆ್ಯಂಡ್ 18th ಫೆಬ್ರವರಿ ನಮೀಬಿಯಾ ಅಂತ ಇದ್ದೀನಿ, ಅಹಮದಾಬಾದಲ್ಲಿ ನಡೀತಾ ಇದೆ, ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್. ಈ ಒಂದು ಮ್ಯಾಚಸ್ಸು ನಮ್ಮ ಇಂಡಿಯಾದಲ್ಲೇ ನಡೀತಾ ಇದೆ. ಸೊ ನೋಡೋದ, ಈ ಒಂದು 4 ಮ್ಯಾಚ್ ಅಷ್ಟೊಂದು ಇಂಡಿಯಾಗೆ ಕಾಂಪಿಟೇಷನ್ ಕೊಡೋದು ಅಂತ ಹೇಳ್ತಾರೆ. ಇಂಡಿಯಾ ಪಕ್ಕ ಗೆಲ್ತಾರೆ, ಈ ಒಂದು 4ಕ್ಕೆ 4 ಗೆಲ್ತಾರೆ ಅಂತ ಅನ್ನಿಸ್ತದೆ. ನೋಡೋದೇನಾಗುತ್ತೆ. ಮತ್ತು ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಮಗ. ರೋಹಿತ್ ಶರ್ಮಾ ಅವರು ಟಿ20ಗೆ ಫುಲ್ಲು ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಇವಾಗ ICC ಅವರು ಇವ್ರನ್ನ T20 ವರ್ಲ್ಡ್ ಕಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಮಗ. ಬ್ರ್ಯಾಂಡ್ ಅಂಬಾಸಿಡರ್, ಅದು ನಮ್ಮ ಟೀಮ್ ಇಂಡಿಯಾ ಪ್ಲೇಯರು, ನಮ್ಮ ಇಂಡಿಯಾ ಪ್ಲೇಯರು, ನಮಗೊಂಥರ ಪ್ರೈಡ್, ಇದು ಒಂಥರ ಹೆಮ್ಮೆ. ಓಕೆ, ರೋಹಿತ್ ಶರ್ಮಾ ಅವರು ಇವಾಗ ICC T20 ವರ್ಲ್ಡ್ ಕಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಇವರು ಪಕ್ಕ ಡಿಸರ್ವ್ ಇರೋ ಪ್ಲೇಯರ್ ಮಗ. ಯಾಕಂತ ಹೇಳಿದ್ರೆ ತುಂಬ ವರ್ಷಗಳಿಂದ ಈ ಒಂದು ಫಾರ್ಮೆಟ್ ಆಡ್ಕೊಂಡು ಬರ್ತಾ ಇದ್ದಾರೆ, ಮತ್ತು ತುಂಬ T20 ವರ್ಲ್ಡ್ ಕಪ್ಪು ಕೂಡ ಆಡಿದ್ದಾರೆ. ಸೊ ಇವರು ಪಕ್ಕ ಡಿಸರ್ವು, ಮತ್ತು ಕಪ್ನ ತಗೊಂಬಂದು ಇಡ್ತಾರಲ್ಲ ಓಪನಿಂಗ್ ಸೆರೆಮನಿಲಿ. ಸೊ ಆ ಒಂದು ಕೆಲಸನ ರೋಹಿತ್ ಶರ್ಮಾ ಅವರೇ ಮಾಡೋದು. ಸೊ ಲಾಸ್ಟ್ ಟೂರ್ನಮೆಂಟಲ್ಲಿ ಯಾರು ಮಾಡಿದ್ರು ಅಂತ ಕಾಮೆಂಟ್ ಮಾಡಿ. ಸೊ ಇದು T20 ವರ್ಲ್ಡ್ ಕಪ್ದು ಕತೆ. ಆದರೆ ನಿಮಗೇನು ಅನ್ನಿಸ್ತು, ಯಾರ ಮೇಲೆ ಯಾರು ಗೆಲ್ತಾರೆ, ಮತ್ತು ಫುಲ್ ಫಿಕ್ಚರ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಆಲ್ರೆಡಿ ಅಪ್ಡೇಟ್ ಕೂಡ ಮಾಡಿದ್ದೀನಿ. ಹೋಗಿ ಜಾಯ್ನ್ ಆಗಿ ನೋಡಿ ಗಾಯ್ಸ್, ಎಂಜಾಯ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಇನ್ನೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅಲ್ಲಿ ಸಖತ್ ಆ್ಯಕ್ಟಿವ್ ಆಗಿರ್ತೀನಿ. ಇಲ್ಲಿ ಎವ್ರಿ ಡೇ ಒಂದು ವೀಡಿಯೋ ಪಕ್ಕ ಹಾಕ್ತೀನಿ. ಬಟ್ ಅಲ್ಲಿ ಎವ್ರಿ ಡೇ ಒಂದು 10-15 ಮಿನಿಮಮ್ ಒಂದು 5-6 ಅಪ್ಡೇಟ್ ಪಕ್ಕ ಬಂದೇ ಬರುತ್ತೆ. ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಬಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿ ಯು.